ಹರೇ ಕೃಷ್ಣ. ಈ ದಿನ ವಿಶೇಷವಾದಂತಹ ಕಾಶಿಗಿಂತಲೂ ಒಂದು ಗುಲಗಂಜಿ ಹೆಚ್ಚು ಪುಣ್ಯ ಪಡೆಯುವಂತಹ ಕ್ಷೇತ್ರದ ಮಹಿಮೆಯನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀವಿ. ಇದೊಂದು ಪವಿತ್ರ ಸ್ಥಳವನ್ನು ನೀವು ಭೇಟಿ ನೀಡಿದ್ರೆ ಕಾಶಿಗೆ ಹೋಗುವುದೇ ಬೇಡ, ಅಷ್ಟು ಪವಿತ್ರವಾದ ಕ್ಷೇತ್ರ. ಈ ಕ್ಷೇತ್ರಕ್ಕೆ ಸ್ವತಃ ಗಂಗಾ ಮಾತೆ ಬಂದು 1 ತಿಂಗಳ ಕಾಲ ಇಲ್ಲಿ ಉಳಿದು ಶುದ್ಧಳಾಗ್ತಾಳೆ ಅಂತ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಅಂತಹ ಪವಿತ್ರ ವಿಸ್ಮಯ ಪವಾಡ ಕ್ಷೇತ್ರವೇ ನಮ್ಮ ಕರ್ನಾಟಕದ ರಾಜ್ಯದಲ್ಲಿದೆ. ಆ ವಿಶೇಷವಾದ ದೇವಾಲಯ ಯಾವುದು, ಪವಿತ್ರ ಕ್ಷೇತ್ರವಾದರೂ ಯಾವುದು ಎಂಬುದರ ಸಂಪೂರ್ಣ ಮಾಹಿತಿಗಾಗಿ ನಮ್ಮ ಡಿವೈನ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾವು ಹಾಕುವ ಎಲ್ಲ ಮಾಹಿತಿಗಳು ಸಹ ನಿಮ್ಮ ಫೋನ್ಗೆ ಉಚಿತವಾಗಿ ಬರುತ್ತೆ. ಈ ಒಂದು ತೀರ್ಥಕ್ಷೇತ್ರ, ಪವಾಡ ಕ್ಷೇತ್ರ, ಪುಣ್ಯ ಕ್ಷೇತ್ರ, ಹಾಗೆಯೇ ಕಾಶಿಗಿಂತಲೂ ಒಂದು ಗುಲಗಂಜಿ ಹೆಚ್ಚು ವಿಶೇಷ ಅಂತ ಸಾಕ್ಷಾತ್ ಮಹಾವಿಷ್ಣುವಿನ ಪ್ರತಿರೂಪವಾದ ಲಕ್ಷ್ಮೀ ನರಸಿಂಹ ಸ್ವಾಮಿಯೇ ಹಲವಾರು ನಿದರ್ಶನಗಳನ್ನು ತೋರಿಸಿ ಕೈಯಲ್ಲಿ ಗುಲಗಂಜಿ ಕಾಂಡ ಮತ್ತು ಗುಲಗಂಜಿಯನ್ನು ಹಿಡಿದು ಕುಳಿತಿರುವ ಮಹಾ ನರಸಿಂಹ ಸ್ವಾಮಿಯ ಕ್ಷೇತ್ರದ ಮಾಹಿತಿ ಇದು. ಈ ಒಂದು ಕ್ಷೇತ್ರಕ್ಕೆ ಸ್ವತಃ ಗಂಗೆ ಮಾತೆ, ಅಂದರೆ ಗಂಗೆಯಲ್ಲಿ ಮುಳುಗಿದ್ರೆ ಪಾಪ ಕಳೆದೋಗುತ್ತೆ ಅಂತ ಅಂದ್ಕೊಳ್ಳುವವರಿಗೆ ಸಾಕ್ಷಾತ್ ಗಂಗೆನೇ ಈ ಒಂದು ಸ್ಥಳಕ್ಕೆ ಬಂದು ಸ್ನಾನವನ್ನು ಮಾಡಿ ಶುದ್ಧಗೊಳ್ತಾಳೆ ಅಂತ ಉಲ್ಲೇಖಿಸಲಾಗಿದೆ. ಹಾಗಾದರೆ ಈ ವಿಶೇಷವಾದ ಮಾಹಿತಿ ನಿಮಗಾಗಿ. ಸುಮಾರು ಸಾವಿರಾರು ವರ್ಷಗಳ ಹಿಂದೆ ಅಗಸನೊಬ್ಬ ಬಟ್ಟೆಯನ್ನು ಒಂದು ನದಿಯ ದಡದಲ್ಲಿ ಒಗಿತಾ ಇರ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ನರಸಿಂಹಸ್ವಾಮಿ ಕನಸಿನಲ್ಲಿ ಬಂದು, ನಾನು ಈ ಒಂದು ಗೂಡಿನಲ್ಲಿ, ಇರುವೆಯ ಗೂಡಿನ ಕೆಳಗಡೆ ನಾನು ವಾಸನಾಗಿದ್ದೇನೆ, ನನ್ನನ್ನು ನೀನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಕೇಳ್ಕೊಳ್ತಾರೆ. ತದನಂತರ ಆ ಕನಸಿನ ಅರ್ಥವೇನು ಎಂದು ಅರಿಯದ ಅಗಸ ಆದರೂ ಆ ಅಂದರೆ ಕನಸಿನಲ್ಲಿ ಹೇಳಿದಂತಹ ಸ್ಥಳಕ್ಕೆ ತೆರಳಿದಾಗ ಅಲ್ಲಿ ಒಂದು ಇರುವೆಯ ಗೂಡಿರುತ್ತೆ. ಆ ಇರುವೆಯ ಗೂಡಿಗೆ ನೀರನ್ನು ಹಾಕಿದಾಗ ಅಲ್ಲಿ ಲಕ್ಷ್ಮೀ ನರಸಿಂಹ ಸ್ವಾಮಿಯ ವಿಗ್ರಹವು ಕಾಣಿಸುತ್ತೆ. ತದನಂತರ ಮತ್ತೆ ಕನಸಿನಲ್ಲಿ ಬಂದಂಥ ನರಸಿಂಹ ಸ್ವಾಮಿ ನನಗೆ ದೇವಾಲಯವನ್ನು ಕಟ್ಟಿಸು ಅಂತ ಹೇಳ್ತಾರೆ. ಆದರೆ ಕೇವಲ ಬಟ್ಟೆ ಒಗೆಯುವ ಅಗಸನ ಬಳಿ ನನ್ನಲ್ಲಿ ಅಷ್ಟು ಹಣವಿಲ್ಲ ಅಂತ ಹೇಳಿದಾಗ ನರಸಿಂಹ ಸ್ವಾಮಿಯು, ನೀನು ಬಟ್ಟೆ ಒಗೆಯುವ ಕಲ್ಲಿನ ಕೆಳಗಡೆನೇ ನಿಧಿ ಇದೆ, ನೀನು ಅದರ ಸಹಾಯದಿಂದ ದೇವಾಲಯವನ್ನು ಕಟ್ಟಿಸು ಅಂತ ಆಜ್ಞೆಯನ್ನು ಮಾಡ್ತಾರೆ. ಅದೇ ಆಜ್ಞೆಯನ್ನು ಪಾಲಿಸಿದಂಥ ಅಗಸ ದೇವಾಲಯವನ್ನು ಕಟ್ಟಿಸ್ತಾರೆ. ದೇವಾಲಯವನ್ನು ಕಟ್ಟಿಸಿ ವಿಗ್ರಹದ ಪ್ರತಿಷ್ಠಾಪನೆಯನ್ನು ಮಾಡಿ ಪ್ರತಿನಿತ್ಯವೂ ನರಸಿಂಹಸ್ವಾಮಿಗೆ ಪೂಜೆಯನ್ನು ಮಾಡಿಸ್ತಾ ಇರ್ತಾರೆ. ಆದರೆ ಅಗಸನಿಗೆ ತುಂಬಾ ಒಂದು ಆಸೆ ಇರ್ತದೆ. ಆಗ ನರಸಿಂಹಸ್ವಾಮಿಯ ಬಳಿ ಅವರು ಬೇಡ್ಕೊಳ್ತಾ ಇರ್ತಾರೆ ಪ್ರತಿದಿನವೂ. ಆಗ ನರಸಿಂಹಸ್ವಾಮಿ ಅವರಿಗೆ ಪ್ರತ್ಯಕ್ಷವಾಗಿ ಈ ಒಂದು ವಿಷಯವನ್ನು ಹೇಳ್ತಾರೆ, ನೀನು ಕಾಶಿಗೆ ಹೋಗುವ ಅವಶ್ಯಕತೆ ಇಲ್ಲ, ಕಾಶಿಗೆ ಹೋಗದೇನೆ ಈ ಒಂದು ಸ್ಥಳದಲ್ಲಿ ಕಾಶಿಗೆ ಹೋದಷ್ಟು ಪುಣ್ಯವನ್ನು ನೀನು ಪಡೆದುಕೊಳ್ಬಹುದು ಅಂತ ಹೇಳ್ತಾರೆ. ಆದರೆ ಅಗಸ, ಇಲ್ಲ ಸ್ವಾಮಿ, ನಾನು ಕಾಶಿಗೆ ಹೋಗಲೇಬೇಕು, ಅಲ್ಲಿ ಗಂಗೆ ಹಾಗೆಯೇ ಸರಸ್ವತಿ ಜೊತೆಗೆ ಯಮುನೆಯ ಸಂಗಮವಿದೆ, ನಾನು ಆ ಒಂದು ಸ್ಥಳಕ್ಕೆ ಹೋಗಲೇಬೇಕು, ಹಾಗೆ ವಿಶ್ವೇಶ್ವರ ಇದೆ ಅಂತ ಹೇಳಿದಾಗ ದೇವರು ಇದಕ್ಕೆ ನಿದರ್ಶನ, ಅಲ್ಲಿಗಿಂತ ಇಲ್ಲಿ ಯಾಕೆ ಶ್ರೇಷ್ಠ ಎಂಬುದರನ್ನು ಮಹತ್ತರವನ್ನು ಅಗಸನಿಗೆ ತಿಳಿಸ್ತಾರೆ. ಲಕ್ಷ್ಮೀ ನರಸಿಂಹಸ್ವಾಮಿ ಹೇಳ್ತಾರೆ, ಅಲ್ಲಿ ವಿಶ್ವೇಶ್ವರ ಇದ್ದರೆ ಇಲ್ಲಿ ಅಗಸ್ತೇಶ್ವರ ಇದ್ದಾನೆ, ಅಲ್ಲಿ ಬಿಂದು ಮಾಧವನಾಗಿ ವಿಷ್ಣು ಇದ್ದರೆ ಇಲ್ಲಿ ಲಕ್ಷ್ಮೀ ನರಸಿಂಹನಾಗಿ ವಿಷ್ಣು ಸ್ವಾಮಿ ಇದ್ದಾನೆ. ಹಾಗೆಯೇ ಇಲ್ಲಿ ಪವಿತ್ರವಾದಂತಹ 3 ಸಂಗಮವಾದ ನದಿಗಳಿದೆ, ಕಾವೇರಿ, ಕಪಿಲ, ಹಾಗೆಯೇ ಗುಪ್ತಗಾಮಿನಿಯಾಗಿ ಹರಿಯುತ್ತಿರುವ ಸ್ಫಟಿಕ ಸರೋವರ ಇದ್ದಾಳೆ. ಹೀಗೆ ತದನಂತರ ಇಲ್ಲಿ ಇನ್ನೊಂದು ವಿಶೇಷವಾದಂತಹ ಮಹಾತ್ಮೆ ಇದೆ. ಅದೇನಂತ ಹೇಳೋದಾದರೆ, ಸಕಲ ಕೋಟಿ ಜನ್ಮಗಳ ಪಾಪಗಳನ್ನು ಕಳೆಯುವಂತಹ ಗಂಗೆಯೇ ಈ ಒಂದು ಸ್ಥಳಕ್ಕೆ, ಅಂದರೆ ಈ ಒಂದು ತೀರ್ಥಕ್ಷೇತ್ರಕ್ಕೆ ಬಂದು 1 ತಿಂಗಳ ಕಾಲ ನೆಲೆಸಿ ಶುದ್ಧಗೊಳ್ತಾಳೆ ಅಂತ ತಿಳಿಸ್ತಾರೆ. ಇದನ್ನು ಅರಿತಂತಹ ಅಗಸ ಆ ಒಂದು ಕಾಶಿಯ ಕನಸನ್ನು ಬಿಟ್ಟು ಇಲ್ಲೇ ಸ್ನಾನವನ್ನು ಮಾಡಿ ದೇವರ ದರ್ಶನವನ್ನು ಮಾಡಿ ತನ್ನ ಜನ್ಮದ ಪಾಪ ಅಥವಾ ಒಂದು ಮುಕ್ತಿಯನ್ನು ಪಡೆದುಕೊಂಡ್ರು ಅಂತ ಪುರಾಣಗಳಲ್ಲಿ ಉಲ್ಲೇಖವಾಗಿದೆ. ಹಾಗೆಯೇ ಈ ಒಂದು ಕ್ಷೇತ್ರಕ್ಕೆ ಯಾರೇ ಭೇಟಿ ನೀಡಿದ್ರೂ ಸಹ ಇಲ್ಲಿ ಅವರ ಜೀವನದಲ್ಲಿ ಅದ್ಭುತವೇ ನಡೆಯುತ್ತೆ. ಹಾಗೆಯೇ ಹಲವಾರು ಪವಾಡಗಳನ್ನು ಸಹ ಲಕ್ಷ್ಮೀ ನರಸಿಂಹಸ್ವಾಮಿ, ಶ್ರೀ ಗುಂಜ ಲಕ್ಷ್ಮೀ ನರಸಿಂಹಸ್ವಾಮಿ ನಡೆಸ್ಕೊಡ್ತಾ ಇದ್ದಾರೆ. ಅಷ್ಟಕ್ಕೂ ಈ ಪವಿತ್ರವಾದ ಕ್ಷೇತ್ರ ಇರುವುದು ಎಲ್ಲಿ ಅಂತ ಹೇಳೋದಾದರೆ, ಇದು ನಮ್ಮ ಕರ್ನಾಟಕ ರಾಜ್ಯದ ಮೈಸೂರು ಜಿಲ್ಲೆಯ ಟಿ. ನರಸೀಪುರ ತಾಲೂಕಿನಲ್ಲಿ ಈ ಒಂದು ಗುಂಜ ನರಸಿಂಹಸ್ವಾಮಿ
ಸ್ವಾಮಿ ಕಾವೇರಿ ನದಿಯ ತಟದಲ್ಲೇ ನೆಲೆಸಿದೆ. ಹಾಗೆಯೇ ಇನ್ನೊಂದು ವಿಷಯ, ಆ ಕಾಶಿಯಲ್ಲಿ ವಟವೃಕ್ಷ ಇದ್ದರೆ ಇಲ್ಲಿ ಬ್ರಹ್ಮವೃಕ್ಷ ಇದೆ. ಹಾಗೆಯೇ ಈ ಒಂದು ಕ್ಷೇತ್ರದಲ್ಲಿ ಸತ್ಯಯುಗದಲ್ಲಿ ಬ್ರಹ್ಮನಿಂದ ಪೂಜೆಗೊಂಡಿರುವಂತಹ ನರಸಿಂಹಸ್ವಾಮಿ ಇವರು. ಹಾಗೆಯೇ ತ್ರೇತಾಯುಗದಲ್ಲಿ ಮಾರ್ಕಂಡೇಯ ಋಷಿಗಳಿಂದ ಪೂಜೆಗೊಂಡಿರುವ ನರಸಿಂಹಸ್ವಾಮಿ. ಹಾಗೆಯೇ ಈ ಒಂದು ದ್ವಾಪರ ಯುಗದಲ್ಲಿ ಜಯವಿಜಯರಿಂದ ಪೂಜೆಗೊಂಡು ಈ ಕಲಿಯುಗದಲ್ಲಿ ಹಲವಾರು ವಿಶೇಷವಾದಂತಹ ಋಷಿಮುನಿಗಳು, ಭಕ್ತರು, ಹಾಗೆಯೇ ಎಲ್ಲರಿಂದಲೂ ಸಹ ಒಂದು ಪೂಜೆಗೆ ಒಳಗೊಂಡಿರುವ ಲಕ್ಷ್ಮೀ ನರಸಿಂಹಸ್ವಾಮಿ ಇಲ್ಲಿ ನೆಲೆಗೊಂಡಿರೋದು. ಇಲ್ಲಿ ಯಾರೇ ದರ್ಶನ ಮಾಡಿದ್ರೂ ಸಹ ಕಾಶಿಯಲ್ಲಿ ಸಿಗುವಂತಹ ಪುಣ್ಯಕ್ಕಿಂತ ಒಂದು ಗುಲ್ಲಗಂಜಿ ಎಷ್ಟು ಪುಣ್ಯ ಇಲ್ಲಿ ದೊರೆಯುತ್ತದೆ ಅಂತ ಹೇಳ್ತಾರೆ. ಹಾಗಾಗಿ ಈ ಒಂದು ಕ್ಷೇತ್ರದಲ್ಲಿ ಈಗ 2025ರ 12ನೇ ಮಹಾಕುಂಭಮೇಳ ಅಂದರೆ ಕುಂಭಮೇಳ ಜರುಗ್ತಾ ಇದೆ. 1989ರಲ್ಲಿ ಶುರುವಾದಂತಹ ಕುಂಭಮೇಳ ಹೋದ ಬಾರಿ ಅಂದರೆ ಪ್ರತಿ 3 ವರ್ಷಗಳಿಗೊಮ್ಮೆಲೆ ಕುಂಭಮೇಳ ಜರುಗುತ್ತೆ. ಆದರೆ ಈ ಬಾರಿ 12 ವರ್ಷಕ್ಕೊಮ್ಮೆ ಅಂದರೆ 12 ವರ್ಷಗಳ ನಂತರ ಈ ಕುಂಭಮೇಳ ಜರುಗ್ತಾ ಇದೆ. ದಯವಿಟ್ಟು ಯಾರೆಲ್ಲ ನೀವು ಅಲ್ಲಿ ಹೋಗಿ ಪ್ರಯಾಗ್ರಾಜ್ಗೆ ಹೋಗಿ ಕುಂಭಮೇಳಕ್ಕೆ ಹೋಗಿ ಸ್ನಾನ ಮಾಡೋಕ್ಕಾಗಿಲ್ಲ ಅನ್ನೋರು ಸಹ ಇಲ್ಲಿ ಬಂದು ನೀವು ಸ್ನಾನವನ್ನು ಮಾಡಿದ್ರೆ ಅಲ್ಲಿಗಿಂತ ಒಂದು ಪಟ್ಟಿನಂತಹ ಗುಲಗಂಜಿಯಷ್ಟು ಪುಣ್ಯ ನಿಮ್ಮನ್ನು ಸೇರಿಕೊಳ್ಳುತ್ತೆ. ಹಾಗೆಯೇ ಮೋಕ್ಷವೂ ಸಹ ದೊರೆಯುತ್ತೆ. ಪವಿತ್ರ ಪವಾಡ ಪುಣ್ಯ ಕ್ಷೇತ್ರದ ವಿಶೇಷವಾದ ಈ ಮಹಿಮೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ವಿಳಾಸಕ್ಕಾಗಿ ಡಿಸ್ಕ್ರಿಪ್ಷನಲ್ಲಿ ಕಾಣುವ ಸಂಖ್ಯೆಯನ್ನು ಕಾಂಟ್ಯಾಕ್ಟ್ ಮಾಡಿ. ಅಲ್ಲಿಯವರೆಗೂ ಹರೇ ಕೃಷ್ಣ.